ಒಂದೇ ದ್ವೀಪ ಎರಡು ಜಗತ್ತು. ಒಂದು ಕಡೆ ಪವಿತ್ರ ದೇವಸ್ಥಾನ, ಮತ್ತೊಂದು ಕಡೆ ಎರಡು ಸಮುದ್ರ ಸೇರೋ ಜಾಗ, ಹಾಗೆ ಸಮುದ್ರದಲ್ಲಿ ಮುಳುಗೋಗಿರೋ ಊರು. ಈ ಎರಡು ಜಾಗದ ಸಂಗಮವೇ ರಾಮೇಶ್ವರಂ. ಭವ್ಯ ಇತಿಹಾಸ ಇರುವ ರಾಮನಾಥ ಸ್ವಾಮಿ ದೇವಸ್ಥಾನ, ರಾಮಾಯಣದ ಸ್ಥಳಗಳು ಮತ್ತು ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರೋ ಸುದೀರ್ಘ 1000 ಕಂಬದ ಕಾರಿಡಾರ್ ಇಲ್ಲಿದೆ. ಆದರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗೋದೆ ಧನುಷ್ಕೋಡಿ. ಚಂಡಮಾರುತಕ್ಕೆ ಸಿಲುಕಿ ಇತಿಹಾಸ ಪುಟ ಸೇರಿದ ಒಂದು ಸುಂದರ ಗೋಸ್ಟ್ ಟೌನ್ ಇದೆ ಇಲ್ಲಿ. ಒಂದೇ ವಿಡಿಯೋದಲ್ಲಿ ಭಕ್ತಿ ಮತ್ತು ರಹಸ್ಯ, ಬನ್ನಿ ಒಟ್ಟಿಗೆ ನೋಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾ ಸಂಧ್ಯಾ, ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ಬಂದಿರೋದು ದಕ್ಷಿಣ ಭಾರತದ ತುದಿಗೆ, ತಮಿಳ್ನಾಡಿನ ಒಂದು ಕರಾವಳಿ ದ್ವೀಪಕ್ಕೆ. ಎಸ್, ನಾವಿರೋದು ಚಾರ್ಧಾಮಲ್ಲಿ ಒಂದಾಗಿರೋ ಶ್ರೀ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ. ಇಲ್ಲಿ 22 ಪವಿತ್ರ ತೀರ್ಥ ಬಾವಿಗಳಿದೆ. ಹಾಗೆ ಇಲ್ಲಿ ಎರಡು ಸಮುದ್ರ ಒಂದಾಗೋ ಜಾಗ ಕೂಡ ಇದೆ. ಇಲ್ಲಿ ರಾಮ ಸೇತುವೆ ಹಾಗೆ ಹಲವಾರು ರಾಮಾಯಣ ರಿಲೇಟೆಡ್ ಜಾಗಗಳನ್ನ ಇಲ್ಲಿ ನೋಡೋಕ್ಕೆ ನಾವು ಬರ್ಬೋದು. ನಾವಿದ್ದೀವಿ ರಾಮೇಶ್ವರಮದಲ್ಲಿ. ನಿಮಗೆಲ್ಲ ಈ ರಾಮೇಶ್ವರಂಗೆ ಸ್ವಾಗತ. ಇದು ಪಂಬನ್ ಸೇತುವೆ. ಇದು ಪವಿತ್ರ ದ್ವೀಪದ ದ್ವಾರ. ಇದು ಭಾರತದ ಮೊದಲ ಕಡಲ ಸೇತುವೆ. ರಾಮೇಶ್ವರಂಗೆ ಇರುವ ಅತ್ಯಂತ ರೋಮಾಂಚನಕಾರಿ ಹೆಬ್ಬಾಗಿಲಾಗಿದೆ. ನಮ್ಮ ಫಸ್ಟ್ ಸ್ಟಾಪ್ ರಾಮೇಶ್ವರಂ ದ್ವೀಪದಲ್ಲಿರೋ ಶ್ರೀ ರಾಮನಾಥ ಸ್ವಾಮಿ ದೇವಸ್ಥಾನ. ಭಾರತದ ಪವಿತ್ರ ಚಾರ್ಧಾಮಲ್ಲಿ ಮತ್ತೆ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗಿದೆ. ರಾಮಾಯಣ ಪುರಾಣದ ಪ್ರಕಾರ ರಾವಣವನ್ನು ಸಂಹಾರ ಮಾಡಿದ ನಂತರ ರಾಮನು ಪಾಪ ವಿಮೋಚನೆಗಾಗಿ ಇಲ್ಲಿ ಸ್ವತಃ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ ಜಾಗ. ಇಲ್ಲಿ ನೀವು ಪ್ರಮುಖವಾಗಿ 2 ಲಿಂಗಗಳನ್ನು ನೋಡ್ಬೋದು. ರಾಮಲಿಂಗಂ, ಸೀತಾದೇವಿಯು ಮರಳಿನಿಂದ ನಿರ್ಮಿಸಿದ ಲಿಂಗ. ವಿಶ್ವಲಿಂಗಂ, ಹನುಮಂತ ಕೈಲಾಸ ಪರ್ವತದಿಂದ ತಂದ ಲಿಂಗ. ರಾಮೇಶ್ವರಂನ ಯಾತ್ರೆ ಶುರುವಾಗೋದು 22 ಪವಿತ್ರ ಬಾವಿಗಳ ತೀರ್ಥ ಸ್ನಾನ ಮತ್ತೆ ರೋಮಾಂಚಕ ಅಗ್ನಿ ತೀರ್ಥಂ ಸ್ನಾನದ ಮುಖಾಂತರ. ನಾವೀಗ ಅಗ್ನಿ ತೀರ್ಥದಲ್ಲಿದ್ದೀವಿ. ಇಲ್ಲೇ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು. ಅಲ್ಲಿ 22 ಬಾವಿಗಳಲ್ಲಿ ಸ್ನಾನ ಮಾಡೋದು. ಅಗ್ನಿ ತೀರ್ಥ ಪವಿತ್ರ ಬಂಗಾಳ ಕೊಲ್ಲಿ ಅಂದ್ರೆ ಬೇ ಆಫ್ ಬೆಂಗಾಲ್ ಅಲ್ಲಿ ಸ್ನಾನ ಮಾಡೋದು. ಇಲ್ಲಿ ಪವಿತ್ರ ಸ್ನಾನ ಮಾಡೋದ್ರಿಂದ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತೆ ಅನ್ನೋದು ನಂಬಿಕೆ. ಈ ಅಗ್ನಿ ತೀರ್ಥಂನಲ್ಲಿ ಸ್ನಾನ ಮಾಡ್ಕೊಂಡ್ಬಂದು ಅದೇ ಒದ್ದೆ ಬಟ್ಟೆನಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಕ್ಯೂ ಇರತ್ತೆ 22 ಬಾವಿಗಳಲ್ಲಿ ಸ್ನಾನ ಮಾಡೋದಕ್ಕೆ. ಅಲ್ಲಿ ನಂಬರ್ಸ್ ಕೂಡ ಹಾಕಿರ್ತಾರೆ. ಹಾಗೆ 22 ಬಾವಿಗಳಿರತ್ತೆ. ಪ್ರತಿಯೊಂದು ಬಾವಿನಲ್ಲೂ ನೀರ್ ಹಾಕ್ತಾ ಇರ್ತಾರೆ ನಮ್ಗೆ. ಅಲ್ಲಿ ನೀರ್ ಹಾಕಕ್ಕೆ ನೀವು ಗೈಡ್ ಕೂಡ ಹೈರ್ ಮಾಡ್ಕೊಬಹುದು, ಅಥವಾ ನೀವು ಹಾಗೆ ಕ್ಯೂ ಅಲ್ಲಿ ಹೋದ್ರೆ ಅವ್ರು ಕೂಡ ನಿಮ್ಗೆ ತೀರ್ಥದ ನೀರ್ನ ಹಾಕ್ತಾರೆ. ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿ ಬಾವಿಯ ನೀರು ಬೇರೆ ಬೇರೆ ತರ ಇರುತ್ತೆ. ಎಸ್, ಈ ಎಲ್ಲಾ ಬಾವಿಯ ನೀರು ಕೂಡ ಬೇರೆ ಟೇಸ್ಟ್ ಆಗಿರುತ್ತೆ. ಹಾಗೆ ಇದು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರತ್ತೆ ಅಂತ ನಂಬಿಕೆ ಇದೆ. ಈ ತರ ಪವಿತ್ರ 22 ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ತಮ್ಮ ಪಾಪ ಎಲ್ಲ ಕಳ್ದೋಗತ್ತೆ ಅಂತ ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ. ಇಲ್ಲಿ ಚೇಂಜಿಂಗ್ ರೂಮ್ ಫೆಸಿಲಿಟಿ ಕೂಡ ಇದೆ. ಇಲ್ಲೇ ಚೇಂಜ್ ಮಾಡ್ಕೊಂಡು ನಾವು ದರ್ಶನ ಪಡಿಬಹುದು. ದರ್ಶನದ ಸಮಯ ಅಂದ್ರೆ ಪ್ರತಿದಿನ ಬೆಳಗ್ಗೆ 5ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಆಮೇಲೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. क्या चाहते तुम्हें अच्छा रहना, वैसे वो शिवन का आया ना, तुम्हें क्या चाहते अच्छा रहना, बड़ा बड़ा अच्छा रहना। क्या चाहते वो महाराज होने यार रहना तुम्हारे तो।
ಈ ರಾಮನಾಥ ಸ್ವಾಮಿ ದೇವಸ್ಥಾನದಲ್ಲಿ 4 ಎಂಟ್ರೆನ್ಸ್ ಇದೆ. ಮೇಜರ್ ಎಂಟ್ರಿ ಬಂದ್ಬಿಟ್ಟು ನಾರ್ತ್ ಸೈಡಲ್ಲಿ ಮಾಡ್ತಾರೆ ಎಲ್ಲರೂ. ಇಲ್ಲಿ ಅಗ್ನಿತೀರ್ಥದಿಂದ ಸ್ನಾನ ಮಾಡಿಕೊಂಡು ಹಾಗೆ 22 ಬಾವಿಗಳಲ್ಲಿ ತೀರ್ಥನ ಸ್ನಾನ ಥರ ಮಾಡ್ತಾರೆ. ಅವರೇ ಬಾವಿಯಿಂದ ನೀರು ಸೇದು ಹಾಕ್ತಾ ಇರ್ತಾರೆ. ಒಂಥರ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಬಾವಿನಲ್ಲೂ ಬೇರೆ ಬೇರೆ ಥರ ಟೇಸ್ಟ್ ಇರುತ್ತೆ ನೀರು. ಖಂಡಿತ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಲ್ಲಿ 3 ಥರ ಎಂಟ್ರೆನ್ಸ್ ಇರುತ್ತೆ. ಒಂದು ಜನರಲ್ ದರ್ಶನ, ಇನ್ನೊಂದು ಸ್ಪೆಷಲ್ ದರ್ಶನ, ಹಾಗೆ ಒಂದು 100 ರೂಪೀಸ್ ದರ್ಶನ ಅಂತ ಇರುತ್ತೆ. ತುಂಬ ರಶ್ ಇದ್ದಾಗ ನೀವು 200 ರೂಪಾಯಿ ಕೊಟ್ಬಿಟ್ಟು ಸ್ಪೆಷಲ್ ದರ್ಶನಕ್ಕೆ ಹೋಗ್ಬೋದು. ಬೇಗ ಆಗೋಗುತ್ತೆ, ಅರ್ಧ ಗಂಟೆಯಲ್ಲಿ. ಜನರಲ್ ಅಂದರೆ ತುಂಬ ಹೊತ್ತಾಗುತ್ತೆ. ಈ ದೇವಸ್ಥಾನದ ಇನ್ನೊಂದು ಅದ್ಭುತ ಅಂದ್ರೇನೆ ಇಲ್ಲಿರೋ 1000 ಕಂಬಗಳ ಹಾಲ್. ಎಸ್, ಸುಮಾರು 30 ಅಡಿ ಎತ್ತರದ ಬೃಹತ್ತಾಗಿ ಕಟ್ಟಿದ ಗ್ರೆನೈಟ್ ಕಂಬಗಳಿಂದ ಮಾಡಿದ್ದಾರೆ ಇದನ್ನ. ಈ ರಾಮೇಶ್ವರಂ ಅಲ್ಲಿ ಬರೀ ಮರಗಳು ಜಾಸ್ತಿ, ಈ ತರ ಗಟ್ಟಿಯಾದ ಗ್ರೆನೈಟ್ಗಳು ಇರಲಿಲ್ಲ. ಅದೇ ಕಾರಣದಿಂದನೇ ದೋಣಿ ಮತ್ತೆ ತೆಪ್ಪಗಳನ್ನ ಬಳಸಿ ಸಮುದ್ರದಾದ್ಯಂತ ಈ ತರ ಗ್ರೆನೈಟ್ಗಳನ್ನ ಸಾಗಿಸಿ ತಂದು ಇದನ್ನ ಮಾಡಿದ್ದಾರೆ. ಇದು ವಿಶ್ವದ ಅತಿ ಉದ್ದನೆಯ ಕಾರಿಡಾರ್ ಅಂತ ಹೆಸರು ತಗೊಂಡಿದೆ. ಪ್ರತಿಯೊಂದು ಸ್ತಂಭವು ವಿವಿಧ ದೇವತೆ ಮತ್ತು ಲಕ್ಷ್ಮಣಗಳನ್ನು ಡೀಟೇಲ್ ಆಗಿ ಕೆತ್ತನೆ ಮಾಡಲಾಗಿದೆ ಇಲ್ಲಿ. ಇನ್ನು ದೇವಸ್ಥಾನದ ದರ್ಶನಕ್ಕೆ ನೀವು ದೊಡ್ಡ ದೊಡ್ಡ ಬ್ಯಾಗ್ಗಳು ಅಥವಾ ಕ್ಯಾಮ್ರಾ ತಗೊಳೋಂಗಿಲ್ಲ. ನೀವು ಇದನ್ನೆಲ್ಲ ಇಲ್ಲಿ ಲಾಕರ್ ಫೆಸಿಲಿಟಿ ಇರುತ್ತೆ, ಅಲ್ಲಿ ಇಟ್ಬಿಟ್ಟು ನೀವು ದರ್ಶನಕ್ಕೆ ಹೋಗ್ಬೋದು. ರಾಮೇಶ್ವರಮಲ್ಲಿ ಈ ಥರ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ವಡೆ, ಇಡ್ಲಿ ಎಲ್ಲ ಕೊಡ್ತಾರೆ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಈ ಥರ ಅಂಗಡಿನೇ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈ ಥರ ಒಲೆ ಅಡುಗೆನಲ್ಲಿ ಮಾಡಿರ್ತಾರೆ, ಸಖತ್ತಾಗಿರುತ್ತೆ. பவித்ரா ஹோட்டல் டிஃபன் கடை நாஸ்டா டேஸ்டாக இருக்கும். எப்போ வந்தாலும் இங்கே வாங்க சாப்பிடலாம். அருமையாக இருக்கு. ತುಂಬಾ ಖುಷಿಯಿಂದ ಪ್ರೀತಿಯಿಂದ ಇಲ್ಲಿ ಊಟನ ಸರ್ವ್ ಮಾಡ್ತಾ ಇದ್ರು. ಮನೆ ಊಟ ತರನೇ ಟೇಸ್ಟ್ ಇತ್ತು, ಸಖತ್ತಾಗಿತ್ತು. ನಾವು ಈ ರಾಮೇಶ್ವರಮಲ್ಲಿ ಇನ್ನೊಂದು ರಾಮಾಯಣದ ಮೇಜರ್ ಪಾಯಿಂಟ್ಗೆ ಬಂದಿದ್ದೀವಿ. ಇದೇ ಬೆಳ್ಳುಂಡಿ ತೀರ್ಥಮ್ಮ ಅಂತ. ಮೇನ್ ಸೆಂಟರ್ ಅಲ್ಲಿ ಕ್ಲೀನ್ ವಾಟರ್, ಸಾಲ್ಟ್ಲೆಸ್ ಆಗಿರೋ ವಾಟರ್ ಸಿಗುತ್ತೆ. ಇದು ಬಂದ್ಬಿಟ್ಟು ಸೀತೆಗೋಸ್ಕರ ರಾಮ ಬೆಲ್ ಬಿಟ್ಟು ತೆಗ್ದಿರೋದು ಅಂದ್ಬಿಟ್ಟು ಅಲ್ಲಿ ಹಿಸ್ಟ್ರಿ ಇದೆ. ಜಸ್ಟ್ ಓದಿತ್ತು ಈಗ ಹೋಗ್ಬಿಟ್ಟು ಟೆಸ್ಟ್ ಮಾಡಕ್ಕೆ ಬಂದ್ವಿ. ನೀಟ್ ಬಂದು ಅದಕ್ಕೂ 80% ಸಾಲ್ಟ್ ಇಲ್ಲ, ಸಾಲ್ಟ್ ಇದೆ, ಲೈಟ್ ಸಾಲ್ಟ್. ಸ್ವೀಟ್ ಆಗಿದೆ, 100% ಅಂತ ಹೇಳೋಕ್ಕಾಗಲ್ಲ, ಬಟ್ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಮಧ್ಯದಲ್ಲಿ ಸಿಗೋದ್ರಿಂದ ಇದು ಚೆನ್ನಾಗೇ ಇದೆ. ತುಂಬ ಸ್ವೀಟ್ ಆಗಿದೆ. ನನಗೆ ಅದು ಅನ್ಸಲ್ಲ, ಚೆನ್ನಾಗಿದೆ. ರಾಮೇಶ್ವರಂದಲ್ಲಿ ಬರೀ ದೇವಸ್ಥಾನಗಳು ಮಾತ್ರ ಅಲ್ಲ, ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ರಹಸ್ಯವಿದೆ. ಮಂತ್ರಘೋಷಗಳು, ದೇವಸ್ಥಾನದ ಗಂಟೆಗಳ ಸದ್ದನ್ನು ಬಿಟ್ಟು ನಾವು ಮುಂದೆ ಹೋಗ್ತಾ ಇದೀವಿ. ಸುತ್ತಲೂ ಅಪ್ಪಳಿಸುವ ಸಮುದ್ರದ ಅಲೆಗಳು, ಮಧ್ಯದಲ್ಲಿ ಒಂಟಿ ರಸ್ತೆ. ನಮ್ಮ ಪಯಣ ಭಾರತದ ಕೊನೆಯ ಭಾಗದ ಕಡೆಗೆ. ನಮ್ಮ ಮುಂದಿನ ನಿಲ್ದಾಣವೇ ಈ ಧನುಷ್ಕೋಡಿ. ನಾನಿವಾಗ ಗಾಡಿ ಓಡಿಸ್ತಾ ಇರೋದು ಭಾರತದ ಒನ್ ಆಫ್ ದ ಮೋಸ್ಟ್ ಯೂನಿಕ್ ಅಂಡ್ ಬ್ಯೂಟಿಫುಲ್ ಜಾಗದಲ್ಲಿ. ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇರೋದು ಶಾಂತ ಬಂಗಾಳ ಕೊಲ್ಲಿ, ಬೇ ಆಫ್ ಬೆಂಗಾಲ್. ನನ್ನ ಬಲಕ್ಕೆ ಅಬ್ಬರದ ಅಲೆಗಳನ್ನ ಎಗರಿಸ್ತಾ ಇರೋ ಹಿಂದೂ ಮಹಾಸಾಗರ, ಇಂಡಿಯನ್ ಓಷನ್. ಈ ಜಾಗ ಫುಲ್ಲು ನೀರಿನಿಂದ ಆವರಿಸಿರೋದ್ರಿಂದ ಇದನ್ನ ಭಾರತದ ಕೊನೆಯ ರಸ್ತೆ ಅಂತ ಕರೀತಾರೆ. ಧನುಷ್ಕೋಡಿಯಲ್ಲಿ ಒಂದು ವ್ಯೂ ಪಾಯಿಂಟ್ ಹತ್ರ ಈ ಕಡೆ
ಕಾಣಿಸ್ತಾ ಇರೋದು ನಿಮಗೆ ಇಂಡಿಯನ್ ಓಷನ್. ಸಿಕ್ಕಾಪಟ್ಟೆ ಅಬ್ರ ಇದೆ ಈ ಅಲೆಗಳಲ್ಲಂತೂ, ತುಂಬ ಚೆನ್ನಾಗಿದೆ. ಇನ್ನೊಂದು ಭಾರತದ ಕೊನೆಯ ರಸ್ತೆಯಲ್ಲಿ ಹೋಗ್ತಾ ಇದೀವಿ. ಇಲ್ಲಿಂದ ಮುಂದೆ ಹೋದ್ರೆ ಬರೀ ಸಮುದ್ರನೇ ಇರತ್ತೆ. ಇಲ್ಲಿ 2 ಬೇರೆ ಬೇರೆ ಸಮುದ್ರಗಳು ಒಂದಾಗುತ್ತೆ. ಎಸ್, ಬೇ ಆಫ್ ಬೆಂಗಾಲ್ ಮತ್ತೆ ಇಂಡಿಯನ್ ಓಷನ್ ಕಾನ್ಫ್ಲುಯೆನ್ಸ್ ಆಗೋ ಜಾಗ ಇದು. ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಈ ಜಾಗ ಅಂತೂ. ಕೇವಲ 30 ಕಿಲೋಮೀಟರ್ಸ್ಗಳಲ್ಲಿ ಶ್ರೀಲಂಕಾ ಸಿಗುತ್ತೆ. ರಾಮನು ಲಂಕೆಗೆ ಸೇತುವೆ ನಿರ್ಮಿಸಿದ್ದು ಇದೇ ಸ್ಥಳದಲ್ಲಿ. ಇಲ್ಲಿ ಸಾಕಷ್ಟು ಚಿಕ್ಕ ಪುಟ್ಟ ಅಂಗಡಿಗಳಿದೆ. ಈ ತರ ಶಂಖ, ಕೆಪ್ಪೆ ಚಿಪ್ಪಿಂದ ಮಾಡಿರೋ ಯೂನಿಕ್ ಐಟಮ್ಸ್ಗಳು ಸಿಗತ್ತೆ. ಇದನ್ನ ಸೊವಿನಿಯರ್ಸ್ ಆಗಿ ನೀವು ತಗೊಂಡ್ ಬರ್ಬೋದು. ಸಿಕ್ಕಾಪಟ್ಟೆ ಫಿಶ್ ಆಪ್ಷನ್ಸ್ ಇರುತ್ತೆ. ಪಕ್ಕದಲ್ಲೇ ಫಿಶ್ನ ತೊಗೊಂಡು ಅವರು ಫ್ರೈ ಮಾಡಿಕೊಡ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಾನು ವೆಜಿಟೇರಿಯನ್ ಆಗಿದ್ದರಿಂದ ಟ್ರೈ ಮಾಡಿಲ್ಲ. ಡೆಫಿನೆಟಾಗಿ ನೀವು ಟ್ರೈ ಮಾಡಿ, ಹೇಗಿರುತ್ತೆ ಅಂತ ಹೇಳಿ. ಎನ್ನ ಫಿಶ್ ಎನ್ನ ಫಿಶ್ ಇಷ್ಟೊಂದು ಸುಂದರವಾಗಿರೋ ಧನುಷ್ಕೋಡಿಯ ರಹಸ್ಯ ಇಲ್ಲಿರೋ ಗೋಸ್ಟ್ ಟೌನ್. ಎಸ್, ಸಮುದ್ರದ ಪಾಲಾದ ಭಾರತದ ಆ ನಗರ. ಒಂದಾನೊಂದು ಕಾಲದಲ್ಲಿ ಅಂತಾರಾಷ್ಟ್ರೀಯ ಪೋರ್ಟ್, ರೈಲ್ವೆ ನಿಲ್ದಾಣ, ಜನರಿಂದ ತುಂಬಿ ತುಳುಕಿದ ನಗರ ಇದು. ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಭೂಪಟದಿಂದನೇ ಕಣ್ಮರೆಯಾಯಿತು. 1964 ಡಿಸೆಂಬರ್ 22ರ ರಾತ್ರಿ 20 ಅಡಿ ಎತ್ತರದ ಭೀಕರ ಸುನಾಮಿ ಅಲೆಯಲ್ಲಿ ಇಡೀ ಊರೇ ನುಂಗಿ ಹಾಕಿದೆ. ಒಂದು ಇಡೀ ಪ್ಯಾಸೆಂಜರ್ ಟ್ರೈನೇ ಸಮುದ್ರದಲ್ಲಿ ಮುಳುಗೋಯ್ತು. ಇಲ್ಲಿ ಉಳಿದಿರೋದು ಸೈಕ್ಲೋನಲ್ಲಿ ಕೊಚ್ಚಿ ಹೋದ ಅವಶೇಷಗಳು ಮಾತ್ರ. ಚರ್ಚ್, ರೈಲ್ವೆ ಸ್ಟೇಷನ್, ಪಾಳು ಮನೆಗಳು ಅಷ್ಟೇ. ಸಂಜೆ 5 ಗಂಟೆ ನಂತರ ಇಲ್ಲಿ ಇಂದಿಗೂ ಜನರಿಲ್ಲದ ನಿಗೂಢ ಗೋಸ್ಟ್ ಟೌನ್ ಆಗುತ್ತೆ. ಕೆಲವು ಮೀನುಗಾರರು ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲಿ ವ್ಯಾಪಾರ ಮಾಡಿ ಸಂಜೆ ಇಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಕರೆಂಟ್ ಅಥವಾ ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ. ಇಂಥ ಭೀಕರ ಸೈಕ್ಲೋನ್ ಯಾವಾಗ ಬೇಕಾದ್ರೂ ಆಗ್ಬಹುದು. ಅದಕ್ಕೆ ಸರ್ಕಾರ ಈ ಪ್ರದೇಶನ ಶಾಶ್ವತವಾಗಿ ವಾಸಕ್ಕೆ ಯೋಗ್ಯ ಇಲ್ಲ ಎಂದು ಘೋಷಿಸಲಾಗಿದೆ. ಇಲ್ಲಿ ಬಂದಿರೋ ಟೂರಿಸ್ಟ್ ಎಲ್ಲ ಸಂಜೆ ಅಷ್ಟರಲ್ಲಿ ವಾಪಸ್ ಹೋಗ್ಬಿಡ್ಬೇಕು. ಸಂಜೆ 5 ಗಂಟೆ ಆಗ್ತಿದ್ದ ಹಾಗೆ ಇಲ್ಲಿ ಯಾರನ್ನೂ ಇರೋದಕ್ಕೆ ಬಿಡೋದಿಲ್ಲ. ಪ್ರಕೃತಿಯ ಶಕ್ತಿ ಮುಂದೆ ಮನುಷ್ಯನ ಸೃಷ್ಟಿ ಎಷ್ಟು ಸಣ್ಣದು ಎಂಬುದಕ್ಕೆ ಧನುಷ್ಕೋಡಿ ಒಂದು ಜೀವಂತ ಸಾಕ್ಷಿಯಾಗಿದೆ. ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ಈ ಜಾಗಕ್ಕೆ ಭೇಟಿ ನೀಡ್ತೀರಾ? ಕಾಮೆಂಟ್ಸಲ್ಲಿ ಹೇಳಿ ನನಗೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ರಾಮೇಶ್ವರಂ ಒಂದು ಪರ್ಫೆಕ್ಟ್ ವೀಕೆಂಡ್ ಡೆಸ್ಟಿನೇಷನ್ ಆಗಿರುತ್ತೆ. 2 ದಿನದಲ್ಲಿ ಈ ಐಲ್ಯಾಂಡ್ ಅಲ್ಲಿರೋ ಎಲ್ಲಾ ಪ್ಲೇಸಸ್ ನ ನೋಡ್ಬೋದು. ಒಂದಿನ ರಾಮೇಶ್ವರಂನ ದೇವಸ್ಥಾನ, ಅಗ್ನಿತೀರ್ಥಂ, ಸುತ್ತಮುತ್ತ ಇರೋ ದೇವಸ್ಥಾನ ಅಂದ್ರೆ ಪಂಚಮುಖಿ ದೇವಸ್ಥಾನ, ಅಲ್ಲೇ ರಾಮ ಸೇತುವೆ ಕಟ್ಟಿರೋ ತೇಲೋ ಕಲ್ಲಿರೋದು ಅಂದ್ರೆ ಫ್ಲೋಟಿಂಗ್ ಸ್ಟೋನ್ ಅಲ್ಲೇ ಇರೋದು, ವೆಳ್ಳುಂದಿ ಬಾವಿ, ನಟರಾಜ ಟೆಂಪಲ್. 2ನೇ ದಿನ ಭಾರತದ ಮೊದಲನೇ ಸಮುದ್ರದ ಬ್ರಿಡ್ಜ್ ಆಗಿರೋ ಪಂಬನ್ ಬ್ರಿಡ್ಜ್, ಪ್ರೆಸಿಡೆಂಟ್ ಅಂಡ್ ಸೈಂಟಿಸ್ಟ್ ಆಗಿದ್ದ
ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮನೆ ಹಾಗೆ ಧನುಷ್ಕೋಡಿನ ನೋಡ್ಬೋದು. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ವೀಕೆಂಡ್ ಟ್ರಿಪ್ ಮಾಡೋಕೆ ರಾಮೇಶ್ವರಂ ಒಂದು ಒಳ್ಳೆ ಜಾಗ. ಇನ್ನೇನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಾ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ. ಅಲ್ಲಿ ತನಕ ಬಾಯ್.